ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಬ್ಬರು ಒಂದು ಕಾಲದಲ್ಲಿ ಒಂದೇ ಪಕ್ಷದಲ್ಲಿದ್ದವರು. ಈಗ ಅವರಿಗಿಂತ ರಾಜಕೀಯ ಬದ್ಧವೈರಿಗಳು ಬೇರೆ ಯಾರೂ ಇಲ್ಲ ಎನ್ನಬಹುದು. ಈಗ ಅದೊಂದು ವಿಷಯಕ್ಕೆ ಈ ಇಬ್ಬರು ನಾಯಕರ ಸಂಘರ್ಷ ಮತ್ತಷ್ಟು ಕಾವೇರಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಕುಮಾರಸ್ವಾಮಿ ಅವರು ಅದೊಂದು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಅಳೆದು ತೂಗಿ ಕುಮಾರಸ್ವಾಮಿ ಸಿಡಿಸಿದ ಆ ಬಾಂಬಿನಿಂದ ಗಂಡೆದೆಯ ಟಗರು ತತ್ತರಿಸಿದೆ. ಇಷ್ಟಕ್ಕೂ ಏನದು ಅಂತೀರಾ? ಎಸ್ ವೀಕ್ಷಕರೇ, ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಹೌದು, ಸಿಎಂ ಸೀಟಿಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಬ್ಬರ ಕದನ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪಿದೆ. ಈ ಇಬ್ಬರ ಪ್ರತಿಷ್ಠೆಯ ಸಮರದಲ್ಲಿ ಕೇಂದ್ರದ ಪ್ರಭಾವಿ ಮಂತ್ರಿ ಕುಮಾರಸ್ವಾಮಿ ಎಂಟ್ರಿಯಾಗಿದ್ದಾರೆ. ಕುಮಾರಸ್ವಾಮಿ ಬೀಸಿದ ಆ ಪ್ರಬಲ ಅಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ತತ್ತರಿಸಿ ಹೋಗಿದ್ದಾರೆ. ಇಷ್ಟಕ್ಕೂ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಯೋಗಿಸಿದ ಆ ಪ್ರಬಲ ಅಸ್ತ್ರಕ್ಕೆ ಕಾಂಗ್ರೆಸ್ಸಿನಲ್ಲೇ ಕಂಪನ ಸೃಷ್ಟಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರೇ ಬಳಸಿದಂತ ಆ ಅಸ್ತ್ರವನ್ನೇ ಸಿದ್ದರಾಮಯ್ಯ ಅವರತ್ತ ಪ್ರತ್ಯಸ್ತ್ರವಾಗಿ ಪರಿವರ್ತಿಸಿ ಸಿದ್ದರಾಮಯ್ಯ ಅವರತ್ತಲೇ ಪ್ರಯೋಗಿಸಿದ್ದಾರೆ. ಅದೇನು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಾಣವಾಗಿ ತಿರುಗಿಸಿದ್ದಾರೆ. ಅದರ ಪ್ರಭಾವಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತತ್ತರಿಸಿದ್ದಾರೆ. ಈಗ ಅಸಲಿ ವಿಷಯ ಏನಂದ್ರೆ ಜಾತಿ ರಾಜಕಾರಣ. ಹೌದು, ಜಾತಿ ಇಲ್ಲದೆ ಯಾವ ರಾಜಕಾರಣವೂ ಆಗಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಹೈಕಮಾಂಡ್ ಅನ್ನ ಉದ್ದೇಶಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಫೋಟಕ ಬಾಣಗಳನ್ನು ಪ್ರಯೋಗಿಸಿದ್ದರು. ಅದರಲ್ಲಿ ಆ ಒಂದು ಮಾತಿತ್ತು. ಅದು ಸಿದ್ದರಾಮಯ್ಯ ಅವರ ರಾಜಕೀಯ ಬದ್ಧವೈರಿ ಕುಮಾರಸ್ವಾಮಿಗೆ ಪ್ರಬಲ ಅಸ್ತ್ರವಾಗಿದೆ. ಅದೇನೆಂದ್ರೆ, ಒಬ್ಬ ಕುರಿ ಕಾಯುವ ವ್ಯಕ್ತಿ ಸಿಎಂ ಆಗಿರುವುದನ್ನು ಸಹಿಸುತ್ತಿಲ್ಲ ಎಂದು ಸಿಎಂ ಬರೆದುಕೊಂಡಿದ್ರು. ಅವರು ಇಷ್ಟಕ್ಕೆ ನಿಲ್ಲಿಸಿದ್ರೆ ಏನೋ ಆಗ್ತಿರ್ಲಿಲ್ವೇನೋ. ಬದಲಿಗೆ ಅವರು ದೇವೇಗೌಡರನ್ನ ಕೂಡ ಕೆಣಕಿದ್ರು. ದೇವೇಗೌಡರು ತಮ್ಮದೇ ಸಮುದಾಯದವರನ್ನು ಬೆಳೆಯಲು ಬಿಡಲಿಲ್ಲ ಎಂದಿದ್ರು. ಇದನ್ನೇ ದಾಳವಾಗಿಸಿಕೊಂಡಿರುವಂತಹ ಕುಮಾರಸ್ವಾಮಿ, ದೇವೇಗೌಡರು ಯಾವತ್ತೂ ಜಾತಿವಾದಿಗಳಲ್ಲ, ಸ್ವಜಾತಿ ವಿರೋಧಿಗಳು ಎಂದಿದ್ದರು. ಅಲ್ಲದೆ ಸಿದ್ದರಾಮಯ್ಯ ಅವರಿಗೆ ಒಕ್ಕಲಿಗರ ಮೇಲೆ ಪ್ರೀತಿ ಇದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲು ಇದು ಸಕಾಲ ಎಂದಿದ್ದಾರೆ. ಇದು ಭಾರೀ ಚರ್ಚೆಗೆ ಗ್ರಾಸವಾಗ್ತಿದೆ. ಕುಮಾರಸ್ವಾಮಿ ಹೇಳಿದ ಮಾತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟೊಂದು ಸುಲಭವಾಗಿ ಸಿಎಂ ಗಿರಿಯನ್ನು ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಲು ಸಾಧ್ಯವಾ ಎಂಬುದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ. ನಮಸ್ಕಾರ.